ಕೋಲಾರದಲ್ಲಿ ಒಂದು ರೀತಿಯಾದಂತಹ ಅಸಮಾಧಾನ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ರೀತಿಯಾದಂತಹ ಅಸಮಾಧಾನ ಈಗ ಭುಗಿಲೇಳುತ್ತಾ ಇದೆ. ಅದು ಟಿಕೆಟ್ ವಿಚಾರದಲ್ಲಿ. ಕೋಲಾರ ಬೆನ್ನಲ್ಲೇ ಟಿಕೆಟ್ ಚಿಕ್ಕಬಳ್ಳಾಪುರದಲ್ಲೂ ಈಗ ಅಸಮಾಧಾನ ಸ್ಫೋಟವಾಗಿದೆ. ಕಾಂಗ್ರೆಸ್ ಟಿಕೆಟ್ ಸಿಗುವ ಭರವಸೆಯಲ್ಲಿ ಶಿವಶಂಕರ್ ರೆಡ್ಡಿ ಇದ್ರು. ಟಿಕೆಟ್ ಸಿಗದಿದ್ರೆ ಈಗ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನಾನು ಸ್ಥಳೀಯರಿಗೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಗೆ ಈಗ ಶಿವಶಂಕರ್ ರೆಡ್ಡಿ ಈ ಹೇಳಿಕೆಯನ್ನ ಕೊಟ್ಟಿರೋದು. ಏನ್ ಮಾತನಾಡಿದ್ದಾರೆ ಅವರು ನೋಡೋಣ. ಲೋಕಸಭೆ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ಕಗ್ಗಂಟಾದಂತೆ ಕಾಣಿಸ್ತಿದೆ. ಕೋಲಾರದಷ್ಟೇ ಜಟಾಪಟಿ ಇದೆ ಅಂತ ಹೇಳಲಾಗ್ತಿರುವಂತದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಟಿಕೆಟ್ ಫೈಟ್ ಏನು, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ಚಿಕ್ಕಬಳ್ಳಾಪುರದ ಟಿಕೆಟ್ ಆಸ್ಪಿರೆಂಟ್ ಆಗಿದ್ರಿ. ತಮಗೆ ಆ ಗ್ಯಾರಂಟಿ ಇದೆಯಾ ಸರ್, ಟಿಕೆಟ್ ಈ ಬಾರಿ ತಮಗೆ ಆಗುತ್ತೆ ಅನ್ನುವಂಥದ್ದು? ಗ್ಯಾರಂಟಿ ಇದೆ, ಯಾಕಿಲ್ಲ ಅಂತ. ಯಾಕೆಂದರೆ ಸ್ಥಳೀಯವಾಗಿ ಕೇಳ್ತಾ ಇರ್ತಕ್ಕಂಥ ಅಭ್ಯರ್ಥಿ ನಾನೇ, ಮತ್ತು ನನಗೆ ಸೀನಿಯಾರಿಟಿ ಇದೆ. ಮತ್ತು ಈಗ ಅಂಗ್ಲೆಕ್ ಹಾಕಿದ್ರೆ ಇಬ್ಬರು ಹೊರಗಡೆ ಅವರೇ, ಮಹಿಳೆಯವ್ರನ್ನ ಕರ್ಕೊಂಬಂದಿದ್ದು ನಾವೇ. ಸೊ ಈಗ ಅವ್ರಿಗೆ ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಅವಕಾಶಗಳು ಕಾಣ್ತಾ ಇಲ್ಲ. ಮತ್ತು ಸ್ಥಳೀಯವಾಗಿ ನಾನಿರೋದ್ರಿಂದ ಮತ್ತು ಕಮ್ಯುನಿಟಿ ಇದೆ, ಮೇಜರ್ ಆಗಿ ಅಲ್ಲಿ ಒಕ್ಕಲಿಗ ಕಮ್ಯುನಿಟಿ ಜಾಸ್ತಿ ಇದೆ. ಸುಮಾರು 7 ಲಕ್ಷ ವೋಟರ್ಸ್ ಇದ್ದಾರೆ. ಮತ್ತು BJPಯಲ್ಲಿ ಈಗಾಗಲೇ ಒಕ್ಕಲಿಗ ಕಮ್ಯುನಿಟಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಒಕ್ಕಲಿಗ ಕಮ್ಯುನಿಟಿ ವೋಟ್ ಡಿವೈಡ್ ಮಾಡಬೇಕಾದ್ರೆ ಒಕ್ಕಲಿಗ ವೋಟ್ ಇವರಿಗೆ ಇರೋಂಥವ್ರಿಗೆ ಕಾಂಗ್ರೆಸ್ಸಲ್ಲಿ ಕೊಟ್ಟರೆ ಅನುಕೂಲ ಆಗ್ತದೆ. ಏಕೆಂದರೆ ಡಿವೈಡ್ ಆಗುತ್ತೆ. ಮತ್ತು ಬ್ಯಾಕ್ವರ್ಡ್ಸು, ಮೈನಾರಿಟೀಸು, SC/ST ವೋಟ್ಸು ಟ್ರೆಡಿಷನಲಿ ಹೆಚ್ಚು ಕಾಂಗ್ರೆಸ್ಗೆ ಇರೋದ್ರಿಂದ ಗೆಲುವಿಗೆ ಬಹಳ ಅನುಕೂಲ ಆಗುತ್ತೆ. ಸರ್, ಈಗ ಬಹುತೇಕ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಫೈನಲ್ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗೇನಾರಾದ್ರೆ ತಮ್ಮ ನಿರ್ಧಾರ ಏನು? ಫೈನಲ್ ಏನಾಗಿಲ್ಲ. ಈ 4 ಕ್ಷೇತ್ರಗಳದ್ದು ಇನ್ನೂ ಚರ್ಚೆ ನಡೀತಾ ಇದೆ. ಕೆಲವು ಆಗಿರ್ಬೋದು, ಗೊತ್ತಿಲ್ಲ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಫೈನಲ್ ಆಗಿಲ್ಲ ನನಗಿರೋ ಮಾಹಿತಿ ಪ್ರಕಾರ. ಏಕೆಂದರೆ ಎಲ್ಲ ಶಾಸಕರು ಕೂಡ, ಮಾಜಿ ಶಾಸಕರುಗಳು ಮತ್ತು DCC ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸ್ಥಳೀಯವಾಗಿ ನನಗೆ ಮತ್ತು ಮೈಲಿಕ್ಕೆ ಇಬ್ಬರ ಹೆಸರು ಹೇಳಿದ್ದಾರೆ. ಬೈಲಿಯವರಿಗೆ ಆಗಲೇ ಹೈಕಮಾಂಡ್ ಅವರು ನನಗಿರೋ ಇನ್ಫಾರ್ಮೇಷನ್ನು ಇಲ್ಲ, ಬೇಡ ನಿಮಗೆ ಮುಂದೆ ರಾಜ್ಯಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾಯಿತು. ಈಗಿರೋದು ನಾನೇ. ಮತ್ತು ಸುಮಾರು 50 ವರ್ಷಗಳಿಂದ ಕೂಡ ಒಕ್ಕಲಿಗ ಕಮ್ಯುನಿಟಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೊಟ್ಟಿಲ್ಲ. 77ರಲ್ಲಿ ಎಬಿ ಕೃಷ್ಣಪ್ಪರಿಗೆ ಬಿಟ್ಟರೆ ಮತ್ತು ಇದುವರೆಗೆ ಕೂಡ ಸುಮಾರು 7-8 ಜನ ಏನು MP ಗಳಾಗಿದ್ದಾರೆ. ಎಲ್ಲ ಬ್ಯಾಕ್ವರ್ಡ್ಸು ಬೇರೆ ಬೇರೆ ಕಮ್ಯುನಿಟಿಗೆ ಹಾಕಿದ್ದಾರೆ. ಕಮ್ಯುನಿಟಿ ಇರೋದರಿಂದ ಬೇಡಿಕೆ ಇದೆ. ಇವತ್ತು ಮೇಜರ್ ಕಮ್ಯುನಿಟಿ ಒಂದು ಇದನ್ನು ಸ್ಪಂದಿಸಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಮತ್ತು ಎಲ್ಲ MLAs ಗೆಲುವಿನ ಅವಕಾಶಗಳಿರೋದು ಒಕ್ಕಲಿಗ ಕಮ್ಯುನಿಟಿಗೆ ಅಂತ ಅಭಿಪ್ರಾಯ ಕೊಟ್ಟಿದ್ದಾರೆ. ಇವರಿಗೆ CMಗೆ ಹೇಳಿದ್ದಾರೆ, DCMಗೆ ಹೇಳಿದ್ದಾರೆ, ಹೈಕಮಾಂಡ್ಗೆಲ್ಲ ಹೇಳಿದ್ದಾರೆ, ಪತ್ರ ಕೊಟ್ಟಿದ್ದಾರೆ. ಅಕಸ್ಮಾತ್ ತಮ್ಮ ಎಕ್ಸ್ಪೆಕ್ಟೇಷನ್ ಅಂತ ಸಿಗಲೇ ಇಲ್ಲ ಅನ್ನೋದಾದ್ರೆ ತಮ್ಮ ನಿಲುವೇನು, ಸ್ಟ್ಯಾಂಡ್ ಏನು? ನಾನು ಪ್ರತಿಭಟನೆ ಮಾಡ್ತೇನೆ ಮತ್ತು ಯಾವ ಕಾರಣಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಹೈಕಮಾಂಡ್ ಕೂಡ ತಿಳಿಸಿದ್ದೀವಿ. ಎಲ್ಲ MLAs ಅಷ್ಟೇ ಸೀರಿಯಸ್ ಆಗಿದ್ದಾರೆ. ಅಲ್ಲ, ಏನು ಸ್ಪರ್ಧೆ ಮಾಡ್ತೀರಾ? ನಾನು ನೋಡೋಣ ಇವತ್ತೇನು ಹೊರಗೆ ಬರುತ್ತೋ. ಅಲ್ಲ, ನನ್ನ ನೇರ ಪ್ರಶ್ನೆ ಸರ್, ಅಕಸ್ಮಾತ್ ನಿಮ್ಮ ಟಿಕೆಟ್ ಮಿಸ್ ಆಯಿತು, ರಕ್ಷಾರಾಮ್ ಅವರಿಗೆ ಕ್ಲಿಯರ್ ಆಯಿತು, ತಮ್ಮ ಸ್ಟ್ಯಾಂಡ್ ಏನು? ನಾನಂತೂ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೇನೆ. ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀರಾ? ಸ್ಪರ್ಧೆ ಮಾಡ್ತೀರಾ? ಅದು ಆಮೇಲೆ ನಿರ್ಧಾರ ಮಾಡ್ತೀವಿ. ಓಕೆ. ಈಗ ರಕ್ಷಾರಾಮ್ ಅವರ ಟಿಕೆಟ್ ಅನೌನ್ಸ್ ಆಯಿತು ಅಂದರೆ ಪಕ್ಷಕ್ಕೆ ರಾಜೀನಾಮೆ ಫಿಕ್ಸ್ ತಮ್ಮದು? ಹೌದು, ಖಚಿತವಾಗಿ. ನಾನು ಮೊನ್ನೆನೂ ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಕೂಡ ನೀವು ಮೇಜರ್ ಕಮಿಟಿ ಕೊಡಬೇಕು ಅಂತೇಳಿ. ಮೀರಿ ಅವ್ರು ಮಾಡಿದ್ರೆ ನನ್ನ ನಿರ್ಧಾರ ನಾನು ತಗೊಳ್ತೀನಿ. ಬಂಡಾಯ ಸ್ಪರ್ಧೆ ಏನಾದ್ರು ತೀರ್ಮಾನ ಮಾಡಿದ್ದೀರಾ? ಅದು ಆಮೇಲೆ ತೀರ್ಮಾನ ಮಾಡ್ತೀವಿ. ನಮ್ಮ ಕಾರ್ಯಕರ್ತನೆಲ್ಲ ಕರೆದು ಆಮೇಲೆ ತೀರ್ಮಾನ ಮಾಡಿ. ಒಟ್ಟು ಒಂದಂತೂ ಸ್ಪಷ್ಟ, ನಿಮಗೆ ಟಿಕೆಟ್ ತಪ್ಪಿ ರಕ್ಷಾ ಅವರಿಗೆ ಕೊಟ್ಟರೆ ತಮ್ಮ ರಾಜೀನಾಮೆ ಫಿಕ್ಸ್. ಸ್ಪಷ್ಟವಾಗಿ ಹೇಳಿದ್ದೀನಿ. CMಗೂ DCMಗೂ ಹೇಳಿದ್ದೀನಿ. 1 ತಿಂಗಳಿಂದನೇ ನಡೀತು. ಮತ್ತು ಕೆಲವು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತೇಳಿ ಸುದ್ದಿ ಆಯಿತು. ನಾನು ಹೇಳಿದ್ದೀನಿ ಹೋಗ್ತೀನಿ ಅಂತ ಹೇಳಿಲ್ಲ, ಅವಕಾಶ ಕೊಡಿ ಇಲ್ಲೇ ಅಂತ ಹೇಳಿ ನಾನು ಹೇಳಿದ್ದೀನಿ. ಇಲ್ಲ, ನಾವು ಮಾನ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ನಂಬಿಕೆ ಇದೆ. ಆ ನಂಬಿಕೆ ನೋಡೋಣ ಸಾಯಂಕಾಲದೊಳಗೆ ಏನಾಗುತ್ತೆ. ಈಗ ನೀವು ಹೇಳೋದು ಹೊರಗಿನವರು ಬರಬಾರ್ದು, ಸ್ಥಳೀಯರಿಗೆ ಕೊಡಬೇಕು ಅನ್ನೋದು. ಹೊರಗಿನವರು ಸ್ಥಳೀಯ ಸ್ವಾಭಿಮಾನ. ಹೌದು. ನಮ್ಮ ಸಮುದಾಯ ಇವತ್ತು ಎಲ್ಲ ಕಡೆ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ
ಆ ಕಡೆ ಕೊಟ್ಟಿರೋದ್ರಿಂದ ಈ ಕಡೆ ಕೂಡ ಕೊಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ಇದು ಮಾಜಿ ಸಚಿವರು ಆಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅವರ ಮಾತು. ಅಂದ್ರೆ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಮತ್ತು ಸಮುದಾಯಕ್ಕೆ ಒಕ್ಕಲಿಗೆ ಕೊಡಬೇಕು ಅನ್ನೋ ಬೇಡಿಕೆ ಇದೆ. ಕೊಡದಿದ್ದರೆ ನಾನು ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂಥ ಮಾತು ಶಿವಶಂಕರ ರೆಡ್ಡಿ ಅವರು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.